ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ, ಇಸುವೆ ವಂದನೆ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಆರಾಧನೆ, ಇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಇಸುವೆ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಇಸುವೆ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನಿರ್ಮಲ ಮನಸ್ಸನ್ನು ನಮಗೆ ನೀಡಿರಿ, ನಿರ್ಮಲ ಮನಸ್ಸನ್ನು ನಮಗೆ ನೀಡಿರಿ, ನಿರ್ಮಲ ಹೃದಯವನ್ನು ನನಗೆ ನೀಡಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಸಪ್ತ ವರಗಳಿಂದ ನನ್ನನ್ನು ತುಂಬಿರಿ, ನಿಮ್ಮ ಸಪ್ತ ವರಗಳಿಂದ ನನ್ನನ್ನು ತುಂಬಿರಿ, ನಿಮ್ಮ ಸಪ್ತ ವರಗಳಿಂದ ನನ್ನನ್ನು ತುಂಬಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, 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 ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನ ಮನಸ್ಸಿನ ಭಾರಗಳನ್ನು ನೀವೇ ವಹಿಸಿಕೊಳ್ಳಲು ಬನ್ನಿರಿ, ನನ್ನ ಕುಟುಂಬದ ಅವಸ್ಥೆಗಳನ್ನು ನೀವೇ ವಹಿಸಿಕೊಳ್ಳಲು ಬನ್ನಿರಿ, ನನ್ನ ಕುಟುಂಬದ ಕಷ್ಟಗಳನ್ನು ನೀವೇ ವಹಿಸಿಕೊಳ್ಳಲು ಬನ್ನಿರಿ, ನನ್ನ ಕುಟುಂಬದ ದುಃಖ ಭಾರಗಳನ್ನು ನೀವೇ ವಹಿಸಿಕೊಳ್ಳಲು ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನನ್ನು ಸೌಖ್ಯಪಡಿಸಿರಿ, ನನ್ನನ್ನು ಸೌಖ್ಯಪಡಿಸಿರಿ, ನನ್ನನ್ನು ಸೌಖ್ಯಪಡಿಸಿರಿ, ನನ್ನ ಕುಟುಂಬವನ್ನು ಸೌಖ್ಯಪಡಿಸಿರಿ,
ನನ್ನ ಕುಟುಂಬವನ್ನು ಸೌಖ್ಯಪಡಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ನನಗೆ ಬನ್ನಿರಿ. ಪ್ರಾರ್ಥಿಸಲು ಕಲಿಸಿರಿ, ನಮಗೆ ಪ್ರಾರ್ಥಿಸಲು ನನಗೆ ಕಲಿಸಿರಿ. ಪ್ರಾರ್ಥಿಸಲು ಶಕ್ತಿ ನೀಡಿರಿ, ನನಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ. ನನ್ನನ್ನು ಅಭಿಷೇಕಿಸಿರಿ. ನಮ್ಮಲ್ಲಿ ಓ ಅಭಿಷೇಕಿಸಿರಿ. ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನಲ್ಲಿ ನನ್ನ ಕುಟುಂಬದಲ್ಲಿ ವಾಸ ಮಾಡಲು ಬನ್ನಿರಿ. ಇಡೀ ವಿಶ್ವದ ಮಕ್ಕಳಲ್ಲಿ ಬನ್ನಿರಿ, ಇಡೀ ವಿಶ್ವದ ಮಕ್ಕಳಲ್ಲಿ ಬನ್ನಿರಿ. ಇಡೀ ವಿಶ್ವದ ಮಕ್ಕಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಜೀವಜಲವಾಗಿ, ಜೀವದ ಬುಗ್ಗೆಯಾಗಿ, ನಿತ್ಯ ಜೀವವಾಗಿ ನಮ್ಮಲ್ಲಿ ವಾಸ ಮಾಡುವ ಪ್ರಭುವೇ ನಿಮಗೆ ಸ್ತೋತ್ರ. ಯೇಸುವೇ ಕರುಣಿಸಿರಿ ಸ್ವಾಮಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ದಿನದಿನವೂ ಭಿನ್ನಯಿಸುವ ನಿಮ್ಮ ಮಕ್ಕಳಾಗಿರುವ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರತಿ ದಿನದಲ್ಲಿ ಸ್ವಾಮಿ ಲೋಕದ ಸರ್ವ ಜನತೆಯನ್ನು ಸಮರ್ಪಿಸಿ ಪ್ರಾರ್ಥಿಸಲು ನೀವು ನಮಗೆ ಕರೆ ಕೊಟ್ಟಿದ್ದೀರಿ. ಪ್ರತಿ ದಿನದಲ್ಲಿ ನಾವು ವಿಶ್ವಾಸಿಗಳಾಗಿ ಬಾಳಲು ನೀವು ನಮ್ಮನ್ನು ಬಲಪಡಿಸುತ್ತೀರಿ. ಹಗಲು ರಾತ್ರಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಲೋಕದ ಕಟ್ಟ ಕಡೆಯವರೆಗೂ ಇರುವಂಥ ಸಕಲರಿಗಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ನೀವು ಆರಿಸಿಕೊಂಡಿದ್ದೀರಿ. ಅಪ್ಪ ತಂದೆಯೇ, ನಿಮ್ಮ ಪ್ರಿಯ ಪುತ್ರರ ಮೂಲಕವಾಗಿ ನಮಗೆ ಬೇಕಾಗಿರುವುದೆಲ್ಲವನ್ನು ನೀವು ನಮಗೆ ಕೊಡುತ್ತೀರಿ. ನಮ್ಮ ನೋವುಗಳು, ಭಾರಗಳು, ವೇದನೆಗಳು, ದುಃಖಗಳು, ಹೋರಾಟಗಳು, ಕುಟುಂಬ ಜೀವದ ಸಮಸ್ಯೆಗಳು, ಪ್ರಾಪಂಚಿಕವಾದ ಸಮಸ್ಯೆಗಳು, ಇವೆಲ್ಲವುಗಳ ಗೊಂದಲಗಳಲ್ಲಿ ನಾವು ನಿಮ್ಮನ್ನು ಸ್ಮರಿಸುವಂತೆ ಮಾಡಿದ್ದೀರಿ. ಆಹಾ, ಎಂತಹ ಸೌಭಾಗ್ಯ ಸ್ವಾಮಿ. ಬೇರೆ ಜನರಾದರೂ ಸಮಸ್ಯೆಗಳು, ಗೊಂದಲಗಳು, ಹೋರಾಟಗಳು, ನೋವುಗಳು, ಭಾರಗಳು, ವೇದನೆಗಳು ಬರುವಾಗ ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ, ಹಗಲಿ ಬಿಡುತ್ತಾರೆ. ನಿಮ್ಮನ್ನು ಅರಿಯದವರು, ಅಜ್ಞಾನಿಗಳಾಗಿ ಜೀವಿಸುವವರು ನಿಮ್ಮನ್ನು ತೊರೆದು ಬಿಡುತ್ತಾರೆ. ಆದರೆ ನಾವಾದರೂ ನಿಮ್ಮ ಮುಂದೆ ಕುಳಿತು ಪ್ರತಿ ದಿನದಲ್ಲಿ ನಮ್ಮ ಮುಂದೆ ಎಂತಹ ಹೋರಾಟ ಸಮಸ್ಯೆಗಳು ಬಂದರೂ ಸಹ ನಾವು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಒಂದು ವಿಶೇಷವಾಗಿ ಜಾರ್ಖಂಡ್ನ ಎಲ್ಲ ಕ್ರೈಸ್ತ ವಿಶ್ವಾಸಿಗಳನ್ನು ಸಮರ್ಪಿಸುತ್ತೇವೆ. ಆ ಜಾರ್ಖಂಡ್ನಲ್ಲಿರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಅವರನ್ನು ಪವಿತ್ರಾತ್ಮರಿಂದ ತುಂಬಿರಿ. ಅವರಲ್ಲಿರುವಂತಹ ಬಲಹೀನತೆಗಳನ್ನು, ಕುಡುಕುತನಗಳನ್ನು, ಕೆಟ್ಟತನಗಳನ್ನು ನೀಗಿಸಿರಿ. ಅಲ್ಲಿರುವಂತಹ ಸಿಂಗ್ಗಳನ್ನು, ಪಾಕಿಸ್ತಾನಿಗಳನ್ನು ಆಶೀರ್ವದಿಸಿರಿ. ಪ್ರತಿಯೊಬ್ಬರ ವಿಶ್ವಾಸ ಬಲವೊಂದುವಂತೆ ಮಾಡಿರಿ. ಯೇಸುವೇ, ಅವರು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ. ನಿಮ್ಮನ್ನು ಕಂಡುಕೊಂಡು ನಿಮಗೆ ಸಾಕ್ಷಿ ಮಕ್ಕಳಾಗಿ ಬಾಳುವಂತೆ ಮಾಡಿರಿ. ಭಾರತ ದೇಶದ ಒಂದು ಪುಟ್ಟ ದೇಶವಾಗಿರುವಂತಹ ಜಾರ್ಖಂಡ್ನ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ ದೇವ. ನಿಮ್ಮ ಸಾನ್ನಿಧ್ಯದಲ್ಲಿ ದಿನದಿನವೂ ನಾವು ಒಂದೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸಲು ನಿಮ್ಮ ಪ್ರೇರಣೆಯಾಗಿದೆ. ಅಂತೆಯೇ ನಾವು ಪ್ರಾರ್ಥಿಸುವ ಜಾರ್ಖಂಡ್ ದೇಶದ ಸಕಲ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. ಹಾಗೆಯೇ ಅಲ್ಲಿರುವಂತಹ ಎಲ್ಲ ಕನ್ಯಾಸ್ತ್ರೀಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಅಲ್ಲಿಯ ಕನ್ಯಾಸ್ತ್ರೀ ಗುರುಗಳ ಜನಜೀವಿತದಲ್ಲಿರುವಂತಹ ಹೋರಾಟ, ಗೊಂದಲ, ಬಲಹೀನತೆಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತೇವೆ. ಆ ಜಾರ್ಖಂಡ್ ದೇಶದ ಎಲ್ಲ ಜನರು, ಗುರುಗಳು, ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಮಗಳಾಗಿರುವ ಸಿಸ್ಟರ್ ವೈಲೆಟ್ನ ಮೇಲೆ ಕರುಣೆ ತೋರಿ, ದಯೆ ತೋರಿರಿ
ಸ್ವಾಮಿ, ಒಂದೊಂದು ವಿಶೇಷವಾಗಿ ಒಂದೊಂದು ಕನ್ಯಾಸ್ತ್ರೀಯರು ತಮ್ಮ ಜೀವಿತದಲ್ಲಿ ನಿಮ್ಮಿಂದ ಆಯ್ಕೆಗೊಂಡಿದ್ದಾರೆ. ಆ ಆಯ್ಕೆ ಈ ದಿನಗಳಲ್ಲಿ ಹಲವಾರು ವಿಧದಲ್ಲಿ ಬದಲಾವಣೆಯಾಗುತ್ತಾ ಇದೆ. ಹೌದು ಸ್ವಾಮಿ, ಕೆಲವರು ಆಸ್ಪತ್ರೆ ಎಂದು ಕೇವಲ ಆಸ್ಪತ್ರೆಯಲ್ಲಿ ಕುಳಿತು ನಿಮ್ಮನ್ನು ಪ್ರಾರ್ಥಿಸಲಾಗದ ಗೊಂದಲದಲ್ಲಿದ್ದಾರೆ. ಇನ್ನು ಕೆಲವರು ಶಾಲೆಗಳಲ್ಲಿ ಕುಳಿತು ನಿಮ್ಮನ್ನು ಪ್ರಾರ್ಥಿಸಲಾರದ ಗೊಂದಲದಲ್ಲಿದ್ದಾರೆ. ಇನ್ನು ಕೆಲವರು ಕೇವಲ ಬೇರೆ ಬೇರೆ ವಿಷಯಗಳಲ್ಲಿ ಮಗ್ನರಾಗಿ ನಿಮ್ಮನ್ನು ಪ್ರಾರ್ಥಿಸಲು ಅವರು ಕೊರತೆಯುಳ್ಳವರಾಗಿದ್ದಾರೆ. ಯೇಸುವೇ, ಇಂದಿನ ಜೀವಿತದಲ್ಲಿ ನಾವು ನೋಡುವಾಗ ನಿಮ್ಮ ಸೇವೆಗಾಗಿ ಆರಿಸಲ್ಪಟ್ಟಂತಹ, ತಮ್ಮ ಜೀವನವನ್ನು ಸಮರ್ಪಿಸಲ್ಪಟ್ಟಂತಹ ಕನ್ಯಾಸ್ತ್ರೀಯರು ನಿಜವಾದ ಸೇವೆಯನ್ನು ಮಾಡಲಾಗುತ್ತಾ ಇಲ್ಲ. ಜನರಲ್ಲಿ ಪ್ರೀತಿ ಸಂಪಾದಿಸಲಾಗಲಿ, ಪ್ರೀತಿಯನ್ನು ಕೊಡಲಾಗಲಿ, ಪ್ರಾರ್ಥನಾ ಪ್ರೇರಣೆಯಾಗಲಿ, ಕುಟುಂಬ ಸಂದರ್ಶನವಾಗಲಿ, ಅಥವಾ ಪಾಪದಲ್ಲಿ ಅಥವಾ ದುಶ್ಚಟಗಳಲ್ಲಿರುವವರನ್ನ ಪರಿವರ್ತನೆಗೊಳಿಸುವುದಾಗಲಿ ಇಲ್ಲ. ಈ ದಿನದಲ್ಲಿ ನಾವು ಒಟ್ಟಾರೆಯಾಗಿ ಕನ್ಯಾಸ್ತ್ರೀಯರನ್ನು ನಾವು ನೋಡುವಾಗ ಕನ್ಯಾಸ್ತ್ರೀಯರ ಜೀವಿತವು ಒಂದು ಯಂತ್ರದ ಜೀವಿತವಾಗಿದೆ. ಇನ್ನು ಕೆಲವು ಕಡೆ ನಾವು ನೋಡುತ್ತೇವೆ, ಕನ್ಯಾಸ್ತ್ರೀಯರ ಜೀವನದಲ್ಲಿ ಹಣಕ್ಕಾಗಿ ಮಾತ್ರವೇ ಹಣವ ಸ್ಥಾನವನ್ನು ಕೊಡುತ್ತಾ, ಕೇವಲ ಹಣ ಎಂಬುದಾಗಿಯೇ ಕಟ್ಟಡಗಳನ್ನು ಕಟ್ಟಿಕೊಳ್ಳುತ್ತಾ, ಆಸ್ಪತ್ರೆಗಳನ್ನು ಕಟ್ಟಿಕೊಳ್ಳುತ್ತಾ, ಸೇವೆ ಎಂಬುದಾಗಿ ಹೇಳಿ ಹಣದ ಹಿಂದೆ ಇದ್ದಾರೆ. ಇನ್ನೂ ಕೆಲವು ಕನ್ಯಾಸ್ತ್ರೀಯರನ್ನು ನೋಡುತ್ತೇವೆ, ಸ್ವಾಮಿ, ನಿಮ್ಮಿಂದ ಹರಿಸಲ್ಪಟ್ಟು ಹಗಲೂ ರಾತ್ರಿ ಪ್ರಾರ್ಥಿಸುತ್ತಾ, ಕಣ್ಣೀರಿಡುತ್ತಾ, ದೇಶಕ್ಕಾಗಿ, ದೇಶದ ಜನತೆಗಾಗಿ ಪ್ರಾರ್ಥಿಸುತ್ತಾ, ತಮ್ಮ ಜೀವಿತದಲ್ಲಿ ಬರುವಂತಹ ನೋವುಗಳನ್ನು, ಭಾರಗಳನ್ನು, ವೇದನೆ, ದುಃಖ, ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ, ಅವರ ಮುಂದೆ ಇರುವ ಶೋಧನೆಗಳಿಗಾಗಿ ಹೋರಾಟ ಮಾಡುತ್ತಾ, ತನ್ನ ಊರಿಗಾಗಿ, ಊರಿನ ಜನತೆಗಾಗಿ, ಈ ಲೋಕಕ್ಕಾಗಿ, ಲೋಕದ ಜನತೆಗಾಗಿ ಪ್ರಾರ್ಥಿಸುವಂತಹ ವಿಶ್ವಾಸಭರಿತ ಕನ್ಯಾಸ್ತ್ರೀಯರು ಸಹ ಈ ಲೋಕದಲ್ಲಿದ್ದಾರೆ. ಸ್ವಾಮಿ, ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ. ಅವರ ಕುಟುಂಬಗಳಲ್ಲಿ ಅವರ ಎತ್ತವರನ್ನು ಆಶೀರ್ವದಿಸಿರಿ. ಅವರ ಒಡಹುಟ್ಟಿದವರನ್ನು, ಬಂಧು ಬಳಗದವರನ್ನು ಆಶೀರ್ವದಿಸಿರಿ. ಯೇಸುವೆ, ಎಲ್ಲ ಕನ್ಯಾಸ್ತ್ರೀಯರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಆ ಜಾರ್ಖಂಡ್ ದೇಶವನ್ನು ಆಶೀರ್ವದಿಸಿರಿ. ಓ ನನ್ನ ಪ್ರಭುವೆ, ಓ ನನ್ನ ಗುರು, ನಮ್ಮ ಕಣ್ಣು ಮುಂದೆ ನಾವು ಕಾಣುವಂಥ ಕನ್ಯಾಸ್ತ್ರೀಯರು, ನಮ್ಮ ವಿಚಾರಣೆಯ ಕನ್ಯಾಸ್ತ್ರೀಯರು, ನಮ್ಮ ಮಿತ್ರರಾಗಿರುವಂಥ ಕನ್ಯಾಸ್ತ್ರೀಯರು, ಈಗೆಲ್ಲ ದೇಶಗಳಿರುವಂಥ ಕನ್ಯಾಸ್ತ್ರೀಯರ ಮೇಲೆ ನಿಮ್ಮ ಪವಿತ್ರಾತ್ಮ ಪ್ರಭೆಯನ್ನು ಬೀರಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ, ಜೀವನುಳ್ಳ ತಂದೆಯೇ. ಆಮೇನ್. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಸರತ್ ಮೇರಿ ಮಾಲಾ. ಯೇಸುವಿಗೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿಯ ಕೋಟಿ ಅನುಸ್ತುತಿ, ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಸುಪ್ರಭಾತದಲ್ಲಿ ನನ್ನ ರಾಜ್ಯಾಧಿರಾಜನೆ, ನಮ್ಮೆಲ್ಲರನ್ನ ಹೆಸರು ಹಿಡಿದು ಕರೆದಾತ ನಿನಗೆ ಸ್ತೋತ್ರಪ್ಪ. ಇಡೀ ವಿಶ್ವದ ಮಾನವ ಕೋಟಿಯ ಜನಾಂಗದ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಹೆಸರು ಹಿಡಿದು ಕರೆದಿರಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ಶ್ರೀಮನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳನ್ನು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಆಶೀರ್ವಿಸಿ ಅನುಗ್ರಹಿಸಿ ನಿಮ್ಮ ದೈವ ಕೃಪೆಯಲ್ಲಿ ಪವಿತ್ರ ಆತ್ಮರ ಅಭಿಷೇಕದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದಲ್ಲಿ ಬ್ರದರನ್ನು, ಅವರ ಕುಟುಂಬವನ್ನು ಅಪಾಯಿಸಿ, ಅವರ ತಂದೆ ತಾಯಿಗಳನ್ನು ಆಶೀರ್ವಿಸಿ ಅನುಗ್ರಹಿಸಿ ಆ ಮಗನ ಎಲ್ಲ ಸೇವಾ ಕಾರ್ಯಗಳನ್ನು ಸ್ವಾಮಿ ನೀವು ಭಾಗಿಯಾಗಿ ಆ ಮಗನನ್ನ ಕೈ ಹಿಡಿದು ಮುನ್ನಡೆಸುತ್ತಿರುವಂತ ನನ್ನ ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರಪ್ಪ. ಅನೇಕ ಆತ್ಮವನ್ನು ನಿಮ್ಮ ಬಳಿ ಕರೆತರುವಂತಹ ಕೃಪೆಯ ಮಗನಿಗೆ ಪಾಲಿಸಿಕೊಟ್ಟಿದ್ರಲ್ಲ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರರಂತ. ಒಳ್ಳೆಯ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ ಅನುಗ್ರಹಿಸುತ್ತಾತನೇ ಸ್ತೋತ್ರ ಸ್ವಾಮಿ. ಸ್ವಾಮಿ
ಪೌಲ ಮತ್ತು ಸೀಲರು ಜಪಿಸುವಾಗ ಸೆರೆಮನೆಯ ಅಸ್ತಿವಾರಗಳ ಕದಗಳು ತೆರೆದಂತೆ ನಮ್ಮ ಪ್ರಾರ್ಥನೆಗಳು ಶಕ್ತಿಯುತವಾಗಿ ಮಾರ್ಪಡಲು ದೇವ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ನೋಡಲಿಲ್ಲ ಸ್ವಾಮಿ, ನೀವಾದ್ರೆ ನಮ್ಮನ್ನ ಅರಿತು ಒಂದೊಂದು ಕ್ಷಣದಲ್ಲಿ ಒಂದೊಂದು ನಿಮಿಷದಲ್ಲಿ ನಮ್ಮನ್ನು ಕಾಯಿಸುವಾತನು ನೀನು ರಾಜ್ಯ. ಭೂಮಿ ಆಕಾಶವನ್ನು ಸೃಷ್ಟಿಸಿದಾಗನೇ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನಮ್ಮನ್ನು ಕೆಳಗೆ ಯಾವ ಚಿತ್ತಕ್ಕಾಗಿ ಆರಿಸಿಕೊಂಡಿದ್ರು ಆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಸ್ತೋತ್ರ ರಾಜ್ಯ. ನಮ್ಮನ್ನು ಹೊಸ ಸೃಷ್ಟಿಯ ನೂತನ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ, ನಮ್ಮನ್ನು ಇಹದಂತೆ ಬೆಳ್ಳಗೆ ಮಾಡುತ್ತಿರುವ ಆತನೇ ನಿನಗೆ ಸ್ತೋತ್ರಪ್ಪ. ನಾವು ಆದರೆ ನಿಮ್ಮನ್ನು ಅರಿಯಿಸಿರಲು ಸ್ವಾಮಿ, ನೀವು ಸ್ವಾಮಿ ನಮ್ಮನ್ನು ಒಂದೊಂದು ಕ್ಷಣದಲ್ಲಿಯೂ ಸ್ವಾಮಿ ಎಚ್ಚರಿಸುತ್ತಿರುವ ಆತನು ಸ್ತೋತ್ರ ರಾಜ್ಯ. ಸ್ವಾಮಿ ಯೇಸುವೆ, ಅಂತ್ಯಕಾಲದಲ್ಲಿ ಎಲ್ಲರ ಮೇಲೆ ಆತ್ಮನ ಸುರಿಸುತ್ತೇನೆ ನಿಮಗೆ ಆತನು ನಿಮಗೆ ಸ್ತೋತ್ರಪ್ಪ. ಇದು ನಾವು ಪ್ರಾರ್ಥಿಸುತ್ತಿರುವಂತಹ ಜಾರ್ಖಂಡ್ ದೇಶವನ್ನು ಸ್ವಾಮಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು 100% ಫಲವನ್ನು ಹೊಂದಿಕೊಂಡು ಆ ದೇಶದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿಯನ್ನು ದಯ ಪಾಲಿಸಿಕೊಳ್ಳುವ ಆತನು ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಅಪ್ಪ ಎಲ್ಲ ಮಕ್ಕಳು ನಿಮ್ಮನ್ನು ಪರಿವರ್ತನೆ ಹೊಂದಬೇಕೆಂಬುದೇ ನಿಮ್ಮ ಬಯಕೆಯಾಗಿದೆ ರಾಜ್ಯ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲರೂ ಕೈ ಬಿಟ್ಟರು ನೀವು ಕೈ ಬಿಡುವ ದೇವರಲ್ಲ ರಾಜ್ಯ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ನಮಗೆ ಜ್ಞಾನದ ಅರಿವನ್ನು ದಯ ಪಾಲಿಸಿಕೊಳ್ಳುತ್ತಿದ್ದೀರ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬ ಪವಿತ್ರಾತ್ಮದ ಪ್ರೇರಣೆ ನಮ್ಮ ಒಬ್ಬೊಬ್ಬರನ್ನು ಮುನ್ನಡೆಸುತ್ತಿರುವ ಆತನೇ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಾಗಿ ನಾವು ಪ್ರಾರ್ಥಿಸಿ ಬಲ ಹೊಂದುವಂತೆ ಸ್ವಾಮಿ, ಅನೇಕ ಆತ್ಮಗಳನ್ನು ಸ್ವಾಮಿ ಗೆಲ್ಲುವಂತ ಮಕ್ಕಳಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ್ಯ. ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡವು ಸ್ವಾಮಿ ಕೇಳುತ್ತಿರುವಂತ ಒಂದೊಂದು ಪ್ರಾರ್ಥನೆಗಳು ಸ್ವಾಮಿ ಎಲ್ಲರ ಮಕ್ಕಳ ಹೃದಯ, ಮನಸ್ಸು, ಆತ್ಮ, ಜೀವವನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ಮುಂದೆ ಬರುವಂತ ಎಲ್ಲ ಕೇಡುಗಳಿಂದಲೂ ಮಾರಕವಾದ ರೋಗಗಳಿಂದ ದುರ್ಮರಣಗಳಿಂದ ಮೆಲ್ಲರನ್ನು ಕಾದು ಸಂರಕ್ಷಿಸುವುದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರೆಮರೆ ಸಕಲ ಸೌಭಾಗ್ಯಗಳ ರಾಣಿ, ಆರೋಗ್ಯ ಮಾತೆಯೇ, ಒಂದೊಂದು ಕ್ಷಣದಲ್ಲಿ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಗಳಾಗಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ಪ್ರಾರ್ಥನೆಗಳು 100% ಪ್ರತಿಫಲವನ್ನು ಅನುಗ್ರಹಿಸಿಕೊಂಡು ಆ ಮಗನ ಪ್ರಿಯ ಪುತ್ರರಲ್ಲಿ ಕಾನಾಹುವಿನ ವಿವಾಹ ಸಂಸ್ಕಾರದಲ್ಲಿ ಮಾಡಿದಂತಹ ಅದ್ಭುತಗಳನ್ನು ಮಾಡುತ್ತಿರುವಂತ ನನ್ನ ತಾಯಿಯೇ, ನನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, 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 ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಡೆಗೆ, ಕಣ್ಣೀರ ಸುರಿಸುತ್ತಿದೆ ನಿಷ್ಕಳತೆಯ ಮೌನದಲ್ಲಿ, ಕಣ್ಣೀರ ಸುರಿಸುತ್ತಿದೆ ನಿಷ್ಕಳತೆಯ ಮೌನದಲ್ಲಿ, ನೋಡುತ್ತಿದೆ ಕ್ರಿಸ್ತನನ್ನು ವೇದಿಕೆಯ ಮಡಿಲಿನಲ್ಲಿ, ನೋಡುತ್ತಿದೆ ಕ್ರಿಸ್ತನನ್ನು ವೇದಿಕೆಯ ಮಡಿಲಿನಲ್ಲಿ, ದೀನನಾಗಿ ನೋವ ತಾಳಿದ ಜೀವ ಜಲವ ಜಗಕ್ಕೆ ನೀಡಿದ, ದೀನನಾಗಿ ನೋವ ತಾಳಿದ ಜೀವ ಜಲವ ಜಗಕ್ಕೆ ನೀಡಿದ, ಅರಸನೋ ಅವನು, ದೇವನೋ ಅವನು, ಅರಸನೋ ಅವನು, ದೇವನೋ ಅವನು, ಎಂದೆನುತ ಶತ್ರುಗಳು ಪರಿಹಾಸಗೈದರು, ಎಂದೆನುತ ಶತ್ರುಗಳು ಪರಿಹಾಸಗೈದರು, ಶಿಲುಬೆಯಿಂದ ಕೂಗಿ ಕರೆದನು, ತಂದೆ ಇವರ ಕ್ಷಮಿಸು ಎಂದನು, ಶಿಲುಬೆಯಿಂದ ಕೂಗಿ ಕರೆದನು, ತಂದೆ ಇವರ ಕ್ಷಮಿಸು ಎಂದನು, ಬಳಲಿದ ಪ್ರಭುವು ಬಾಡಿದ ಮೊಗದಿ, ಬಳಲಿದ ಪ್ರಭುವು ಬಾಡಿದ ಮೊಗದಿ, ತೇಜದಲ್ಲಿ ರಂಜಿಸುವ ಕಾಂತಿ ಪೂರ್ಣ ಸುಂದರನು, ತೇಜದಲ್ಲಿ ರಂಜಿಸುವ ಕಾಂತಿ ಪೂರ್ಣ ಸುಂದರನು, ನೇಗಿದನು ಹಸುವನ್ನು ತೀರಿತು ಎಂದೆನುತ, ನೇಗಿದನು ಹಸುವನ್ನು ತೀರಿತು ಎಂದೆನುತ,
ಕವಿಯಿತು, ಮರಣ ಬಯಸಿ ಭುವನ ನಡುಗಿತು, ದಿಗ್ದಿಗಂತ ಮುಗಿಲು ಕವಿಯಿತು, ಮರಣ ಬಯಸಿ ಭುವನ ನಡುಗಿತು. ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಡೆಗೆ, ಜಗವೆಲ್ಲ ಸಾಗುತ್ತಿದೆ ಕಲ್ವಾರಿ ಗಿರಿಡೆಗೆ. ಕಣ್ಣೀರ ಸುರಿಸುತ್ತಿದೆ ನಿಷ್ಕಳತೆಯ ಮೌನದಲ್ಲಿ, ಕಣ್ಣೀರ ಸುರಿಸುತ್ತಿದೆ ನಿಷ್ಕಳತೆಯ ಮೌನದಲ್ಲಿ. ಸ್ತುತಿಸುವ ಆ ಕಲ್ವಾರಿಯ ಯೇಸುವನ್ನ, ಮೌನದಲ್ಲಿ ತೂಗುತ್ತಿರುವಂತಹ ಕುರಿಮರಿಯಾದ ಪ್ರಭು ಯೇಸುವನ್ನ ನಾವು ಸ್ಮರಿಸಿ ಆರಾಧಿಸೋಣ. ತಂದೆ ದೇವರನ್ನ, ಪವಿತ್ರ ಆತ್ಮರನ್ನ ನಾವು ಘನಪಡಿಸುವ. ಹಲ್ಲೆಲೂಯಾ, 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 Oh, hallelujah, 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 hallelujah. ಅಪ್ಪ ತಂದೆ, ಸ್ತೋತ್ರ 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 ಸ್ತೋತ್ರ. ಯೇಸು ದೇವರೇ, ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆ, ಸ್ತೋತ್ರ 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 ಸ್ತೋತ್ರ. ಓ ರಾಜಾದಿರಾಜರೇ, ಸ್ತೋತ್ರ 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 ಸ್ತೋತ್ರ. ಕರುಣಾಳು ಕರ್ತರೇ, ಸ್ತೋತ್ರ 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 ಸ್ತೋತ್ರ. ತಂದೆ ಸ್ತುತಿ ಸ್ತೋತ್ರ ವಂದನೆ, ಕೃತಜ್ಞತೆ, ಆರಾಧನೆ, ಮಹಿಮೆ. ಓ ಜೀವಂತ ದೇವರೇ, ಸ್ತೋತ್ರ 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 ಸ್ತೋತ್ರ. ಪವಿತ್ರ ಆತ್ಮರೇ, ಸ್ತೋತ್ರ 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 ಸ್ತೋತ್ರ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ 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 ಹಲ. ಓ ಹಲ 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 ಹಲ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ರಾಜಾದಿರಾಜರೇ, ರಾಜಾದಿರಾಜರೇ, ದೇವಾದಿ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಸ್ತೋತ್ರ ಸ್ವಾಮಿ, ಆರಾಧನೆ ಸ್ವಾಮಿ. ಎಲ್ಲವುಗಳಿಗಾಗಿ ನಿಮಗೆ ನಿತ್ಯವೂ ಆರಾಧನೆ, ನಿತ್ಯವೂ ಮಹಿಮೆ, ನಿತ್ಯವೂ ಕೃತಜ್ಞತೆ. ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಓ ಯೇಸುವೆ, 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 ಯೇಸುವೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 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 ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಜೀವಂತ ದೇವರೇ ನಿಮಗೆ ಸ್ತೋತ್ರ, ಕರುಣಾಳು ಕರ್ತರೇ ನಿಮಗೆ ಸ್ತೋತ್ರ, ಪ್ರಭುವಾದ ದೇವರೇ ನಿಮಗೆ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಅಪ್ಪ ಅಪ್ಪ ತಂದೆ, ಅಪ್ಪ ಅಪ್ಪ ತಂದೆ, ಅಪ್ಪ ಅಪ್ಪ ತಂದೆ, ಶಿವ ಸ್ವರೂಪರೇ, ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ದೇವನೇ ನಿಮಗೆ ಸ್ತೋತ್ರ. ಸ್ತೋತ್ರ ತಂದೆ ದೇವರೇ, ಸ್ತೋತ್ರ ಯೇಸು ಸ್ವಾಮಿ, ಸ್ತೋತ್ರ ಪವಿತ್ರ ಆತ್ಮರೇ, ಸ್ತೋತ್ರ ನಿಮಗೆ ಶ್ರೇಷ್ಠ ದೇವರೇ. Hallelujah, 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 Praise the Lord. hallelujah, hallelujah. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯಲ್ಲಿಟ್ಟು ವಿಶ್ವಾಸದಲ್ಲಿ ನಾವು ಭಾರದಿಂದ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟ್ಯಾನುಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ನನ್ನ ರಾಜ್ಯಾಧಿರಾಜನೇ, ವಿಶೇಷವಾಗಿ ಜಾರ್ಖಂಡ್ ದೇಶವನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಪರ್ವತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕವು ಜಾರ್ಖಂಡ್ ದೇಶದ ಮೇಲೆ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಒಂದಲಾಗಿ ಇಳಿದು ಬರಲಿ ರಕ್ಷ ಸ್ವಾಮಿ. ಯೇಸುವೆ, ಆ ಜಾರ್ಖಂಡ್ ದೇಶದಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಕರಲ್ಲಿ ಒಪ್ಪಿಸಿಕೊಟ್ಟು ರಾಜ. ಅವರಲ್ಲಿರುವಂತಹ ಎಲ್ಲ ಕುಂದು ಕೊರತೆಗಳನ್ನ ಸ್ವಾಮಿ ನೀಗಿಸುವಂತ ದೇವರು ನಿನ್ನ ಆಗಿದೆ ಸ್ವಾಮಿ. ಅಪ್ಪ ಯೇಸುವಿನ ಮಕ್ಕಳ ಎಲ್ಲ ಬಲಹೀನತೆಗಳಿಂದ ಬಿಡುಗಡೆಯನ್ನು ದಯ ಪಾಲಿಸಿಕೊಳ್ಳು ರಾಜ. ಎಲ್ಲ ಕೆಟ್ಟ ಅಭ್ಯಾಸ, ಕೆಟ್ಟ ಚಿಂತೆ, ಕೆಟ್ಟ ನಡತೆಯಿಂದ ಬಿಡುಗಡೆಯನ್ನು ದಯ ಪಾಲಿಸಿಕೊಟ್ಟು ಸ್ವಾಮಿ ಆ ಮಕ್ಕಳು ನಿನ್ನ ಕಂಡುಕೊಳ್ಳುವಂತೆ, ನೀನು ಯಾರೆಂಬುದನ್ನು ಅರಿಯುವಂತೆ ಸ್ವಾಮಿ ಆ ದೇಶವನ್ನು ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ನಿಮ್ಮ ವಾಕ್ಯದ ಪ್ರಸನ್ನತೆ ಆ ದೇಶದ ಮೇಲೆ ಇಳಿದು ಬರಲಿ ರಾಜ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ನಡೆಸುವಂತ ಎಲ್ಲ ಘೋರವಾದ ಪಾಪಗಳಿಂದ ಬಿಡುಗಡೆ ಕೊಟ್ಟು ಪಶ್ಚಾತ್ತಾಪದ ದೀನತೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಸ್ವಾಮಿ ಯೇಸುವೆ, ವಿಶೇಷವಾಗಿ ಜಾರ್ಖಂಡ್ ದೇಶದಲ್ಲಿರುವಂತಹ ಎಲ್ಲಾ ಕನ್ಯಾಸ್ತ್ರೀಗಳನ್ನು ಸ್ವಾಮಿ ನಿನ್ನ ಕರಳು ಎಪ್ಪಿಸಿಕೊಡ್ತೇನೆ ರಾಜ. ತಾಯಿ ಗರ್ಭದಿಂದಲೇ ಆರಿಸಲ್ಪಟ್ಟಂತಹ ಮಕ್ಕಳು ಸ್ವಾಮಿ ನಿನಗಾಗಿ ಹಗಲು ರಾತ್ರಿ ನಿನ್ನ ಬಳಿ ಅಷ್ಟು ಕಣ್ಣೀರಿಂದ ಪ್ರಾರ್ಥಿಸುತ್ತಿರುವಂತಹ ಆ ಎಲ್ಲ ಕನ್ಯಾಸ್ತ್ರೀಯರನ್ನು ಸ್ವಾಮಿ ಏರಾಳವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಆ ಮಕ್ಕಳ ಪ್ರಾರ್ಥನೆಗೆ ಸದಸ್ಯರನ್ನು ಪಾಲಿಸಿಕೊಡು ಸ್ವಾಮಿ. ವಿಶೇಷವಾಗಿ ವೈಲೆಟ್ ಎಂಬ ಕನ್ಯಾಸ್ತ್ರೀ ನಿನ್ನ ಕರಳು ಎಪ್ಪಿಸಿಕೊಡ್ತೇನೆ ಆ ಮಗಳನ್ನು ನಿನ್ನ ಕೃಪೆಯಿಂದ ತುಂಬಿ ಬಲಪಡಿಸಿ ಒಳ್ಳೆಯ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ ಪಾಲಿಸಿಕೊಡು ಸ್ವಾಮಿ. ಎಲ್ಲ ಕನ್ಯಾಸ್ತ್ರೀಗಳಿಗೆ ಸ್ವಾಮಿ ಲೌಕಿಕವಾದ ಚಿಂತೆಗಳಿಂದ ಬಿಡುಗಡೆ ನೀಡು ಸ್ವಾಮಿ. ಇದು ಸ್ವಾಮಿ ಶಾಲಾ ಕಾಲೇಜನ್ನು ಕಟ್ಟುಕೊಳ್ಳುತ್ತ ಆಸ್ಪತ್ರೆಗಳಲ್ಲಿ ಸ್ವಾಮಿ ಸೇವೆಗಳನ್ನು ಕೊಡುತ್ತದೆ. ಹೊರ ಬಂದು ಸ್ವಾಮಿನ ಸ್ವಾರ್ಥೆಯನ್ನು ಸಾರುವಂತ ಮಕ್ಕಳಾಗಿ ಮಾರ್ಪಡಿಸಿದ ರಾಜ. ಆ ಮಕ್ಕಳ ಬಲಹೀನತೆಗಳು ನೀಗಿ ಹೋಗಲು ಸ್ವಾಮಿ ನೀನು ಆರಿಸಪಟ್ಟಂತ ಜನಾಂಗ ರಾಜ. ಅಪಾಯಸ ಜಾರ್ಖಂಡದಿಂದ ಸ್ವಾಮಿ ಇರುವಂತಹ ಒಂದೊಂದು ಮಕ್ಕಳು ಸ್ವಾಮಿ ಇರುವ ಎಲ್ಲ ಕನ್ಯಾಸ್ತ್ರೀಗಳ ಮೂಲಕ ಸ್ವಾಮಿ ರಕ್ಷಣೆಯನ್ನು ಹೊಂದಿಕೊಳ್ಳುವಂತ ನಿನ್ನ ನಾಮದಲ್ಲಿ ಅಪಾಯಸಿನ ಯಾರೆಂಬುದನ್ನು ಕಂಡುಕೊಳ್ಳುವಂತ ಮಕ್ಕಳಾಗಿ ಮಾರ್ಪಡಿಸಿದ ರಾಜ. ಅವರಿರುವಂತ ದೌರ್ಜನ್ಯವನ್ನು ನೀಗಿಸುವ ಸ್ವಾಮಿ. ಅಪಾಯಸ್ವೆ ಅಪ್ಪ ಪ್ರಾರ್ಥಿಸುವಂತ ಕೃಪೆಯ ವರದಾನವನ್ನ ಮಕ್ಕಳಿಗೆ ದಯಪಾಲಿಸಿಕೊಡು ರಾಜ. ಅಪ್ಪ ನಿನ್ನ ವಿಶ್ವಾಸವನ್ನು ಕಳೆದುಕೊಂಡಂತ ಮಕ್ಕಳು ಮತ್ತೆ ವಿಶ್ವಾಸದಲ್ಲಿ ಬಲ ಹೊಂದುವಂತೆ ಅಪ್ಪ ಶುಭ ಸಂದೇಶವನ್ನು ಸಾರುವಂತೆ ಪ್ರಾಮಾಣಿಕ ಮಕ್ಕಳಾಗಿ ಆ ಮಕ್ಕಳನ್ನ ಮಾರ್ಪಡಿಸಿ ಸ್ವಾಮಿ. ನೀನು ಆರಿಸಲ್ಪಟ್ಟ ಜನಾಂಗವು ಸ್ವಾಮಿ ಯಾವ ಕಾರಣಕ್ಕೂ ಸೋತು ಬಿದ್ದು ಹೋಗದಂತೆ ಅಂತ್ಯ ಕಾಲದಲ್ಲಿ ಎಲ್ಲರ ಮೇಲೆ ಆತ್ಮನ ಸುರಿಸುತ್ತೇನೆ ನುಡಿದ ಆತ್ಮ ರಜ. ಆ ಜಾರ್ಖಂಡ್ ದೇಶದ ಮೇಲೆ ಆತ್ಮವನ್ನು ಸುರಿಸು ಸ್ವಾಮಿ. ನಿನ್ನ ಒಂದು ತೊಟ್ಟು ರಕ್ತದಿಂದ ಆ ದೇಶವು ತೊಳೆದು ಸ್ವೀಕರಿಸಲ್ಪಡಲಿ ರಾಜ. ಪ್ರತಿಯೊಬ್ಬರಿನ ಸುವಾರ್ತೆಯನ್ನು ಹಿಡಿದು ಒತ್ತು ನಡೆಯುವಂತ ಮಕ್ಕಳಾಗಿ ಮಾರ್ಪಡಿಸಿ ಸ್ವಾಮಿ. ಅಲ್ಲಿರುವಂತಹ ಎಲ್ಲ ಪ್ರಬೋಧನೆ ಮಾಡುವವರನ್ನ ಸಹ ನಿನ್ನ ಕರಲೆಪ್ಪಿಸಿಕೊಡ್ತೀನಿ ಸ್ವಾಮಿ. ಆ ಮಕ್ಕಳ ಮೂಲಕ ಅನೇಕ ಆತ್ಮವನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸಿ ರಾಜ. ಅವರುವಂತ ಎಲ್ಲ ಕಿತ್ತಾಟ ಗುದ್ದಾಟಗಳಿಂದ ಬಿಡುಗಡೆಯಿಂದ ಪಾಲಿಸಿಕೊಡು ಸ್ವಾಮಿ. ಲೌಕಿಕವಾದ ಎಲ್ಲ ಆಲೋಚನೆಗಳಿಂದ ಬಿಡುಗಡೆ ಪಾಲಿಸಿಕೊಡು ರಾಜ. ಅಪಾಯಸಿ ವಿಶೇಷವಾಗಿ ಎಲ್ಲ ಕನ್ಯಾಸ್ತ್ರೀಗಳು ರಕ್ಷಣೆ ಹೊಂದಿಕೊಳ್ಳುವಂತೆ ಮಾರ್ಪಡಿಸಿ ಸ್ವಾಮಿ. ಅಪಾಯಸಿ ನಾನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳುವುದಕ್ಕೆಲ್ಲ ಸೇವೆ ಮಾಡುವುದಕ್ಕೆ ನೋಡಿದ ಆತನೇ ಪ್ರತಿಯೊಂದು ಮಕ್ಕಳು ಸೇವೆ ಮಾಡುವಂತ ಒಳ್ಳೆಯ ದೀನತೆಯನ್ನು ಅನುಗ್ರಹಿಸಿಕೊಡು ರಾಜ.
ಸ್ವಾಮಿ ಯೇಸುವೆ, ವಿಶೇಷವಾಗಿ ನಮ್ಮ ವಿಚಾರದಲ್ಲಿರುವಂತ ಕನ್ಯಾಸ್ತ್ರೀಗಳು, ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದಲ್ಲಿರುವಂತ ವಿಶೇಷವಾಗಿ ಸ್ವರ್ಗಯಾತ್ರೆ ಪ್ರಾರ್ಥನಾ ತಂಡದ ಕುಟುಂಬದಲ್ಲಿರುವಂತ ಎಲ್ಲಾ ಕನ್ಯಾಸ್ತ್ರೀಗಳನ್ನು ಸ್ವಾಮಿ ಬಲಪಡಿಸು, ಅನುಗ್ರಹಿಸು ಸ್ವಾಮಿ. ಆ ಮಕ್ಕಳು ನಿನಗಾಗಿ ಹಗಲು ರಾತ್ರಿ ಪ್ರಾರ್ಥಿಸುವಾಗ ಆ ಮಕ್ಕಳ ಪ್ರಾರ್ಥನೆಯ 100ರಷ್ಟು ಸಂಭಾವನೆ ಹೊಂದುವಂತೆ ಮಾರ್ಪಡಿಸಿರಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯಮ್ಮನವರೇ, ಆ ಜಾರ್ಖಂಡ್ ದೇಶದಲ್ಲಿ ನಿನ್ನ ಕೃಪೆಯ ಆಶೀರ್ವಾದ, ಆ ನಿನ್ನ ಮಗನ ವಿಶ್ವಾಸದಲ್ಲಿ ಬೆಳೆದು ಪ್ರತಿಯೊಂದು ಮಕ್ಕಳು ನಿನ್ನ ಮಗನನ್ನು ಕಂಡುಕೊಳ್ಳುವಂತ ಕೃಪೆಯನ್ನು ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ. ನನ್ನ ಪ್ರೀತಿಯ ಜೀವನದ ಒಡೆಯನ್ನೇ. ಆಮೆನ್, ಆಮೆನ್, ಆಮೆನ್. ಆಮೆನ್. ಸ್ತೋತ್ರ ತಂದೆ, ಸ್ತೋತ್ರ ರಕ್ಷಕನೇ, ಸ್ತೋತ್ರ ಅಪ್ಪ ತಂದೆ. ಸಮಯದಲ್ಲಿ ಸ್ವಾಮಿ ಬೆಳಗಿನ ಸ್ನಾನದಲ್ಲಿ ಎದ್ದು ಸ್ವಾಮಿ ನನ್ನ ಸ್ತುತಿಸುವಂತ, ನಿನ್ನ ಆರಾಧಿಸುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ನೀಡುತ್ತಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಸಂಪೂರ್ಣವಾಗಿ ನಮ್ಮನ್ನೇ ನಿಮಗೆ ಸಮರ್ಪಿಸಿಕೊಳ್ತಾ ಪ್ರಾರ್ಥಿಸುತ್ತಿದ್ದೇವೆ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಅವರನ್ನು ರಕ್ಷಿಸಿ ರಾಜ, ಅವರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆ, ಅಲ್ಲಿರುವಂತಹ ಎಲ್ಲಾ ವ್ಯವಸ್ಥೆಯನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಅಲ್ಲಿ ವಿಶ್ವಾಸಿಗಳಿದ್ದು ಸ್ವಾಮಿ ಹಿಂಸಿಸುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಯಾವುದೇ ರೀತಿಯಲ್ಲಿ ಸ್ವಾಮಿ ಅವರು ಹಿಂಸಿಸದಂತೆ ಸ್ವಾಮಿ, ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆಯನ್ನು ಕೊಡದಂತೆ ಸ್ವಾಮಿ ಎಲ್ಲರನ್ನು ರಕ್ಷಿಸು ರಾಜ, ಆಶೀರ್ವದಿಸು ರಾಜ. ಅಪ್ಪ ತಂದೆ, ಕ್ರೈಸ್ತ ವಿಶ್ವಾಸಿಗಳು ಸ್ವಾಮಿ ನಿಮ್ಮನ್ನೇ ಸ್ತುತಿಸಿ, ನಿಮ್ಮನ್ನೇ ಆರಾಧಿಸಿ, ನಿಮ್ಮನ್ನೇ ಮಹಿಮೆ ಪಡಿಸುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳು, ಕಷ್ಟಗಳು, ನೋವುಗಳು ಬಂದೊದಗದಂತೆ ಸ್ವಾಮಿ ನೀವು ಅವರನ್ನು ಕಾಪಾಡುವಂಥದ್ದು ನೀವು ಸ್ವಾಮಿ. ಅಪ್ಪ ತಂದೆಯೇ ಎಂದು ನಿಮ್ಮನ್ನು ಕೂಗಿ ಕರೆಯುವಾಗ ಸ್ವಾಮಿ ಅವರ ಪ್ರಾರ್ಥನೆಗಳಿಗೆ ಕಿವಿಗೊಡು ಸ್ವಾಮಿ. ಅವರನ್ನು ಬಿಟ್ಟು ಬಿಡಬೇಡ ಸ್ವಾಮಿ. ನಿಮ್ಮ ಅಂಗೈಯಲ್ಲಿ ಅವರೆಲ್ಲರನ್ನು ಚಿತ್ರಿಸಿಕೊ ಸ್ವಾಮಿ. ಯಾವುದೇ ದುಷ್ಟ ವೈರಿಗಳು ಅವರನ್ನು ಆಕ್ರಮಿಸಿದರು ಸ್ವಾಮಿ, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಉಂಟಾಗದಂತೆ ಸ್ವಾಮಿ ಅವರನ್ನು ಕಾದು ರಕ್ಷಿಸಿರಿ. ಅಪ್ಪ ತಂದೆ, ಅವರನ್ನು ಹಿಂಸಿಸುತ್ತಿರುವವರನ್ನು, ಅವರನ್ನು ನೋಯಿಸುತ್ತಿರುವವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಪರಿಶುದ್ಧವಾದ ರಕ್ತವು ಸ್ವಾಮಿ ಆ ಎಲ್ಲ ಹಿಂಸಿಸುವವರ ಮೇಲೆ, ನೋಯಿಸುವವರ ಮೇಲೆ ಇಳಿದು ಬರಲಿ ರಾಜ. ಅವರು ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಕೊಡದಂತೆ ಸ್ವಾಮಿ ಅವರನ್ನು ರಕ್ಷಿಸು ರಾಜ, ಅವರನ್ನು ಆಶೀರ್ವದಿಸು ರಾಜ. ಅಪ್ಪ ತಂದೆ, ನಿನ್ನ ಒಂದೇ ಒಂದು ಮಾತು ನುಡಿದರೆ ಸಾಕು ಸ್ವಾಮಿ ಅವರಿಂದ ದೂರವಾಗುವರು ಸ್ವಾಮಿ. ಯಾವುದೇ ರೀತಿಯಲ್ಲಿ ನೋವುಗಳನ್ನು ಉಂಟು ಮಾಡದಂತೆ ಸ್ವಾಮಿ ಅವರು ದೂರ ಸರಿಯುವರು ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ಕೃಪೆ ಅವರಿಗಿದ್ದರೆ ಸಾಕು ಸ್ವಾಮಿ. ಅವರನ್ನು ರಕ್ಷಿಸು ರಾಜ. ಅವರನ್ನು ಯಾವುದೇ ರೀತಿಯಲ್ಲಿ ಸ್ವಾಮಿ ನೋವನ್ನು ಅನುಭವಿಸದಂತೆ ಸ್ವಾಮಿ ನಿಮ್ಮ ಕರಗಳನ್ನು ಚಿತ್ರಿಸಿಕೋ ರಾಜ. ಅಪ್ಪ ತಂದೆ, ಅಲ್ಲಿರುವಂತಹ ಕ್ರೈಸ್ತ ಎಲ್ಲ ಕನ್ಯಾಸ್ತ್ರೀಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸಿಸ್ಟರ್ ವೈಲೆಟ್ ಅವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಪ್ರಾರ್ಥನಾ ಸಹಾಯವನ್ನು ಕೇಳಿದಂತ ಅವರನ್ನು ಸ್ವಾಮಿ ನಿಮ್ಮ ಅವರ ಪ್ರಾರ್ಥನೆಯನ್ನು ರಾಜ, ಅವರನ್ನು ರಕ್ಷಿಸು ರಾಜ. ಅಪ್ಪ ತಂದೆ, ನಿನ್ನೊಂದಿಗೆ ಇರುವಾಗ ಸ್ವಾಮಿ ಯಾವುದೇ ರೀತಿಯ ಕಷ್ಟಗಳು ಬರದಂತೆ ಸ್ವಾಮಿ ಕಾದು ರಕ್ಷಿಸುವಂತಹ ದೇವನು ನೀನು ಸ್ವಾಮಿ. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸು ರಾಜ. ಎಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ನಿನ್ನ ಬಗ್ಗೆ ತಿಳಿದು ಸ್ವಾಮಿ ನಿನ್ನನ್ನು ವಿಶ್ವಾಸಿಸುವಂತ ಮಕ್ಕಳಾಗಲಿ ಸ್ವಾಮಿ. ನಿನ್ನ ಶುಭ ಸಂದೇಶವನ್ನು ಸಾರುತ್ತಿರುವಂತಹ ಮಕ್ಕಳ ಮೇಲೆ ಕೈ ತೋರು ಸ್ವಾಮಿ. ನಿನ್ನನ್ನು ಆಶ್ರಯಿಸಿಕೊಂಡಿರುವಂತಹ ಮಕ್ಕಳನ್ನು ರಕ್ಷಿಸು ಸ್ವಾಮಿ, ಉದ್ಧರಿಸು ಸ್ವಾಮಿ. ಅಪ್ಪ ತಂದೆ, ನಿನ್ನ ವಾಕ್ಯಗಳನ್ನು ತಿಳಿಯುವಂತಹ, ನಿನ್ನ ವಾಕ್ಯದಲ್ಲಿರುವಂತಹ ಶಕ್ತಿಯನ್ನು ಅರಿಯುವಂತಹ ಮಕ್ಕಳಾಗಿ ಅವರೆಲ್ಲರನ್ನು ಮಾರ್ಪಡಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೇನ್, ಆಮೇನ್. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಇಡೀ ರಾತ್ರಿ ನಿದ್ರೆಯನ್ನು ಕೊಟ್ಟು ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನೆಲ್ಲ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಜಾರ್ಖಂಡ್ ರಾಜ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಲ್ಲಿ ನಿನ್ನ ಶಾಂತಿ ಇರಲಿ ಸ್ವಾಮಿ. ಅಪ್ಪ ತಂದೆ, ಅಲ್ಲಿ ಕ್ರೈಸ್ತರಿಗಾಗಿ ನಡೆಯುವ ದೌರ್ಜನ್ಯವನ್ನು ಅಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರ ಮೇಲೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಟ್ಟಲ್ಲಿ ಅಪ್ಪ ತಂದೆ, ಅಲ್ಲಿ ಇರುವ ಪ್ರತಿಯೊಬ್ಬ ಕ್ರೈಸ್ತನು ಸ್ವಾಮಿ
ವಿಶ್ವಾಸದಲ್ಲಿ ನಿನ್ನನ್ನು ಪ್ರಾರ್ಥಿಸುವಾಗ ಅವರ ವಿಶ್ವಾಸಕ್ಕೆ ಸದುತ್ತರವನ್ನು ಕೊಡುತ್ತದೆ. ಅಲ್ಲಿರುವ ಕನ್ಯಾಸ್ತ್ರೀಗಳ ಮಠವನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ಅಲ್ಲಿರುವ ಗುರುಮಠಗಳನ್ನು ಆಶೀರ್ವದಿಸುತ್ತಂದೆ. ಅಲ್ಲಿರುವ ಕ್ರೈಸ್ತರ ಕುಟುಂಬಗಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ, ಅಲ್ಲಿರುವ ಕ್ರೈಸ್ತ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ನಿನ್ನನ್ನೇ ಅವಲಂಬಿಸಿಕೊಂಡು ಪ್ರಾರ್ಥಿಸುವ ಮಕ್ಕಳಾಗಿದ್ದಾರೆ ಸ್ವಾಮಿ. ಆ ರಾಜ್ಯದ ಮೇಲೆ ದಯೆ ತೋರು, ಕೃಪೆ ತೋರು, ಆಶೀರ್ವದಿಸು ಸ್ವಾಮಿ. ಅಪ್ಪ, ನನ್ನ ಹೆಸರು ಆ ಮಕ್ಕಳು ಏನಕ್ಕಾಗಿ ತೊಂದರೆಯಲ್ಲಿ ಸಿಕ್ಕೊಂಡಿದ್ದರ ಗೊತ್ತಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಅವರನ್ನು ಹಿಂಸಿಸುವವರಿಗೆ, ಅವರನ್ನು ದೂಷಿಸುವವರಿಗೆ, ಅವರಿಗೆ ಕಷ್ಟ ಕೊಡುವವರಿಗೆ, ಅವರಲ್ಲಿ ಯಾವುದೇ ಸಹಾಯವನ್ನು ಮಾಡದೆ, ಸರ್ಕಾರದಿಂದ ಮಾಡದೆ ಇರುವಂತ ಅಧಿಕಾರಿಗಳಿಗೆ ಸ್ವಾಮಿ, ಅವರ ಮೇಲೆ ಅವರ ಮನಸ್ಥಿತಿ, ಅವರ ಪ್ರತಿಯೊಂದನ್ನು ನೀನು ಒಳ್ಳೆಯ ರೀತಿಯಲ್ಲಿ ಮನ ಪರಿವರ್ತನೆಯನ್ನು ತಂದೆ. ಅಪ್ಪ ನನ್ನ ಹೆಸರು ಆ ಮಕ್ಕಳು ನಿನ್ನ ಮಕ್ಕಳು ಸ್ವಾಮಿ. ನಿನಗೋಸ್ಕರ ಸ್ವಾಮಿ ಅವರು ಆ ರಾಜ್ಯದಲ್ಲಿದ್ದು ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿದ್ದೇವೆ ಅಪ್ಪ ಯೇಸು. ಅದೇ ರೀತಿ ಇನ್ನು ಎಷ್ಟೋ ರಾಜ್ಯಗಳಲ್ಲಿ ಕ್ರೈಸ್ತರಿಗೆ ಹಿಂಸೆ ಇದೆ ತಂದೆ, ಅದು ನಮಗೆ ತಿಳಿಯದು ಸ್ವಾಮಿ. ಆದರೆ ಸ್ವಾಮಿ, ಈ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕ್ರೈಸ್ತರಿಗೆ ಹಿಂಸೆಯನ್ನು ಕೊಡುತ್ತಿರುವವರನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರೆಲ್ಲರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ನನ್ನ ಯೇಸು, ನಿನ್ನ ಮಕ್ಕಳಾಗಿ ನಿನ್ನನ್ನೇ ಅವಲಂಬಿಸಿಕೊಂಡು ಜೀವಿಸುವಂತ ಕ್ರೈಸ್ತರನ್ನು ಕೈ ಬಿಡಬೇಡ ತಂದೆ. ಅಪ್ಪ ತಂದೆ, ಪ್ರತಿ ವರ್ಷವೂ ಸ್ವಾಮಿ ಆ ಮಣಿಪುರದಲ್ಲಿಯೂ ಸ್ವಾಮಿ ಇದೇ ರೀತಿ ಹಿಂಸೆ ಕೊಡುತ್ತಾರೆ ಸ್ವಾಮಿ. ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಅವರಿಗೆ ನೀನು ಯಾರೆಂದು ಅರ್ಥ ಮಾಡಿತು ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕ್ರೈಸ್ತ ಮಕ್ಕಳು ಸ್ವಾಮಿ ನಿನಗಾಗಿ ಪರಿತಪಿಸುತ್ತಿದ್ದಾರೆ ಸ್ವಾಮಿ. ನಿನಗಾಗಿ ಎಷ್ಟೋ ಅವಮಾನವನ್ನು ಸಹಿಸಿಕೊಂಡಿದ್ದಾರೆ ಸ್ವಾಮಿ. ಎಷ್ಟೋ ಕಡೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಅದೇ ರೀತಿ ಸ್ವಾಮಿ, ಎಲ್ಲರನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರೆಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ನನ್ನ ಯೇಸುವೆ, ನನ್ನ ರಾಜನು ಯಾವಾಗಲೂ ನಿನ್ನ ಮಕ್ಕಳಾಗಿ ಜೀವಿಸುವಂತ ಮಕ್ಕಳನ್ನು ಕೈ ಬಿಡಬೇಡ ಸ್ವಾಮಿ. ಅವರನ್ನು ನಿನ್ನ ಯಾವಾಗಲೂ ಆಶೀರ್ವಾದದಿಂದ ಅವರೆಲ್ಲರನ್ನು ಆಶೀರ್ವದಿಸುತ್ತಂದೆ. ನನ್ನ ಯೇಸುವೆ, ನನ್ನ ರಾಜನು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ನಮ್ಮ ಮೇಲೆ ದಯೆ ತೋರು, ಕೃಪೆ ತೋರು, ಕರುಣೆ ತೋರು ತಂದೆ. ನಮ್ಮನ್ನು ಕೈ ಬಿಡಬೇಡ ತಂದೆ. ಅಪ್ಪ, ನನ್ನ ಪ್ರಾರ್ಥನೆಗೆ ಸದುತ್ತರ ಇದೆ ಎಂದು ನಿನ್ನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ ನನ್ನ ತಂದೆ. ಆಮೇನ್, ಆಮೇನ್, ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪ್ರೇಮಿಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಸುಪ್ರಭಾತದ ಸಮಯದಲ್ಲಿ ಪ್ರಾರ್ಥಿಸಲು ವರವನ್ನು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೆ, ಈ ಸಮಯದಲ್ಲಿ ಜಾರ್ಖಂಡ್ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಯೇಸುವೆ, ಜಾರ್ಖಂಡ್ ರಾಜ್ಯದ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಅಲ್ಲಿ ಮಿಷನರಿ ಕೆಲಸ ಮಾಡುವ ನಮ್ಮ ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಈ ಆದಿವಾಸಿಗಳ ಮಧ್ಯದಲ್ಲಿ ನಿಮ್ಮ ಶುಭ ಸಂದೇಶ ಸಾರುವ ಪ್ರತಿಯೊಂದು ಕನ್ಯಾಸ್ತ್ರೀಯರನ್ನು ಆಶೀರ್ವದಿಸಿರಿ. ಅವರ ದುಃಖ ಭಾರ ಯಾತನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಅಲ್ಲಿರುವ ಸರ್ಕಾರದ ಅಧಿಕಾರಿಗಳನ್ನು, ರಾಜಕೀಯ ಮುಖಂಡರನ್ನು ಹಾಗೂ ಶೋಷಣೆ ಕೊಡುವವರನ್ನು ಯೇಸುವೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರ ಅಂತರಂಗವನ್ನು ಬದಲಾಯಿಸಿರಿ ಸ್ವಾಮಿ. ಎಷ್ಟೊಂದು ಜನ ಕನ್ಯಾಸ್ತ್ರೀಯರು ಅಲ್ಲಿ ಬಿಸಿಲೆನ್ನದೆ, ಮಳೆ ಎನ್ನದೆ ಈ ಆದಿವಾಸಿಗಳ, ಈ ಬುಡಕಟ್ಟು ಜನಾಂಗಗಳ ಮಧ್ಯದಲ್ಲಿ ನಿಮ್ಮ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ನಮ್ಮ ಕನ್ಯಾಸ್ತ್ರೀಯರನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿಯಿರಿ ಸ್ವಾಮಿ. ಅವರಿಗೆ ಸುರಕ್ಷತೆ ಕೊಡಿಯಿರಿ ತಂದೆಯೇ. ಅವರು ಹೋಗುವ ಜಾಗಗಳಲ್ಲಿ ಪ್ರಭುವೆ ನಿಮ್ಮ ಸಂರಕ್ಷಣೆ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ನಿಮ್ಮ ಕರುಣೆ ದಯೆ ಆ ರಾಜ್ಯದ ಮೇಲೆ ಇಳಿದು ಬರಲಿ ತಂದೆಯೇ. ವಿಶೇಷವಾಗಿ ಎಲ್ಲ ಗುರುಗಳನ್ನು ಹಾಗೂ ಶುಭ ಸಂದೇಶ ಸಾರುವ ಪ್ರತಿಯೊಂದು ಜಾರ್ಖಂಡ್ ರಾಜ್ಯದಲ್ಲಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅಮೃತ ಹಸ್ತ ಆ ರಾಜ್ಯದ ಮೇಲೆ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ನೀವೇ ಆ ಸರ್ಕಾರದಲ್ಲಿರುವ ಎಲ್ಲಾ ರಾಜಕೀಯ ಮುಖಂಡರನ್ನು, ಉನ್ನತ ಅಧಿಕಾರಿಗಳನ್ನು ಹಾಗೂ ಶ್ರೀಮಂತ ವರ್ಗದ ಜನರನ್ನು ಯೇಸುವೆ ನೀವೇ ಅವರ ಅಂತರಂಗವನ್ನು ಬದಲಾಯಿಸಿರಿ.
ಆ ರಾಜ್ಯದಲ್ಲಿ ಇನ್ನಷ್ಟು ನಿಮ್ಮ ಸೇವೆಯನ್ನು ಪ್ರಸರಿಸುವಂತೆಯೂ ಎಲ್ಲಾ ಕನ್ಯಾಸ್ತ್ರೀಯರಿಗೂ ಗುರುಗಳಿಗೂ ಶುಭ ಸಂದೇಶ ಸಾರುವ ಎಲ್ಲಾ ಬ್ರದರ್ಸ್ಗಳನ್ನು ನೀವು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ ತಂದೆಯೇ. ಪ್ರಭುವೆ, ನಾವು ಬೇಡುವ ಪ್ರತಿಯೊಂದು ಪ್ರಾರ್ಥನೆಯು ನಿರರ್ಥಕವಾಗುವುದಿಲ್ಲ. ನಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಸದುತ್ತರ ಉಂಟು. ಪ್ರಭುವೆ, ನಾವೆಲ್ಲರೂ ನಂಬಿಕೆಯಿಂದ, ಭರವಸೆಯಿಂದ, ವಿಶ್ವಾಸದಿಂದ ಈ ಜಾರ್ಖಂಡ್ ರಾಜ್ಯಕ್ಕೋಸ್ಕರ ನಾವು ಪ್ರಾರ್ಥಿಸುವ ಈ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿ ಪ್ರಭುವೆ, ಹಾಗೂ ಜಾರ್ಖಂಡ್ ರಾಜ್ಯಕ್ಕೆ ಸಂಪೂರ್ಣ ಸಂರಕ್ಷಣೆಯನ್ನು ಹಾಗೂ ನಿಮ್ಮ ಸುವಾರ್ತೆ ಸಾರುವ ನಮ್ಮ ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು, ಶುಭ ಸಂದೇಶ ಸಾರುವ ಪ್ರತಿಯೊಂದು ಬ್ರದರ್ ಸಿಸ್ಟರ್ಸ್ಗಳನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ. ಪರಿಶುದ್ಧ ತಾಯಿ, ತಪಸ್ಸರದ ರಾಣಿಯೇ, ಸಕಲ ಸಂತರ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾನು ಜಾರ್ಖಂಡ್ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸುವ ಈ ನನ್ನ ಪ್ರಾರ್ಥನಾ ಕೋರಿಕೆಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಆ ಜಾರ್ಖಂಡ್ ರಾಜ್ಯಕ್ಕೆ ಸಂಪೂರ್ಣ ಸುರಕ್ಷತೆ, ಶುಭ ಸಂದೇಶ ಸಾರುವ ಪ್ರತಿಯೊಂದು ಕನ್ಯಾಸ್ತ್ರೀಯರಿಗೂ ಸಂಪೂರ್ಣ ಬಲವನ್ನು ಪ್ರಭುವಿನಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನಾಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಸುಪ್ರಭಾತದಲ್ಲಿ ನಿಮ್ಮ ಚರಣಕ್ಕೆ ನಮ್ಮನ್ನೆಲ್ಲ ಒಂದುಗೂಡಿಸಿದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಜಾರ್ಖಂಡ್ನ ಎಲ್ಲ ಕ್ರೈಸ್ತ ವಿಶ್ವಾಸಿಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಜಾರ್ಖಂಡ್ ನಲ್ಲಿರುವ ಎಲ್ಲ ಕ್ರೈಸ್ತರ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಸುರಿಸಿರಿ ರಾಜ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳನ್ನು ಸ್ಪರ್ಶಿಸಿರಿ ರಾಜ. ಅವರೆಲ್ಲರೂ ನಿಮ್ಮನ್ನೇ ಕಂಡುಕೊಂಡು ನಿಮ್ಮನ್ನೇ ಹಿಂಬಾಲಿಸಿ ಬಾಳುವ ಕೃಪೆಯನ್ನು ಕರುಣಿಸಿದೆ ಸ್ವಾಮಿ. ಅವರೆಲ್ಲ ತಮ್ಮ ಕೆಟ್ಟತನಗಳಿಂದ, ಬಲಹೀನತೆಗಳಿಂದ ಹೊರಬರುವಂತೆ ಮಾಡಿದೆ ಸ್ವಾಮಿ. ಆಧ್ಯಾತ್ಮಿಕವಾಗಿ ಅವರನ್ನು ಬಲಪಡಿಸಿರಿ ರಾಜ. ಜಾರ್ಖಂಡ್ ನಲ್ಲಿರುವ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ಬಾಳಲು ಬೇಕಾದ ಜ್ಞಾನವನ್ನು ಅವರಿಗೆ ನೀಡಿರಿ ರಾಜ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಲ್ಲಿ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ನೀಡಿರಿ ರಾಜ. ಅಪ್ಪ ತಂದೆ, ಎಲ್ಲ ಕನ್ಯಾಸ್ತ್ರೀಯರನ್ನು ನಿಮ್ಮ ಕೃಪವರ ಪ್ರಸಾದಗಳಿಂದ ತುಂಬಿರಿ ಸ್ವಾಮಿ. ಅವರಲ್ಲಿರುವ ಎಲ್ಲ ಭಯಗಳನ್ನು, ನೋವುಗಳನ್ನು ಹೋಗಲಾಡಿಸಿರಿ ರಾಜ. ಅವರ ಎಲ್ಲ ಕೊರತೆಗಳನ್ನು ನೀಗಿಸಿರಿ ರಾಜ. ಅವರ ಜೀವಿತವು ನಿಮಗಾಗಿಯೇ ಮುಡಿಪಾಗಿಟ್ಟುಕೊಂಡು ನಿಮ್ಮನ್ನೇ ಕಂಡುಕೊಂಡು ಬಾಳುವ ಕೃಪೆಯನ್ನು ಅವರಿಗೆ ಕರುಣಿಸಿರಿ ರಾಜ. ಕೇವಲ ಹಣಕ್ಕಾಗಿ ಅವರು ಶ್ರಮಿಸದೆ ಜನ ಸೇವೆಯನ್ನು ಮಾಡಿ ಜೀವಿಸುವ ಕೃಪೆಯನ್ನು ಅವರಿಗೆ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಯಾವುದೇ ಕಾರಣಕ್ಕೂ ಅವರು ಬಲಹೀನರಾಗದೆ ಧೈರ್ಯದಿಂದ ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು ಅವರಿಗೆ ನೀಡಿರಿ ಸ್ವಾಮಿ. ಅಪ್ಪ, ಹಿಂಸೆ ಪಡಿಸುತ್ತಿರುವ ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ರಾಜ. ನಿಮ್ಮ ಪವಿತ್ರಾತ್ಮದಿಂದ ಅವರನ್ನು ತುಂಬಿರಿ ರಾಜ. ತಂದೆ, ಯಾವುದೇ ಕಾರಣಕ್ಕೂ ಅವರು ಕ್ರೂರತನದಿಂದ ವರ್ತಿಸದೆ ಎಲ್ಲರನ್ನು ಪ್ರೀತಿಸುವ ಮಕ್ಕಳಾಗಲಿ ಸ್ವಾಮಿ. ಸಿಸ್ಟರ್ ವೈಲಿಟ್ ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರಾರ್ಥನಾ ಸಹಾಯ ಕೇಳಿದ ಮಗಳಲ್ಲಿರುವ ಎಲ್ಲ ನೋವುಗಳನ್ನು, ಭಯಗಳನ್ನು ತೆಗೆದು ಹಾಕಿರಿ ರಾಜ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಯಾವುದೇ ದೌರ್ಜನ್ಯಗಳಿಗೆ ಒಳಗಾಗದಂತೆ ನೀವೇ ಅವರನ್ನು ಶಾಂತಿ ಸಮಾಧಾನದಿಂದ ತುಂಬಿರಿ ಎಂದು ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಲೂಕ 17:13. ಯೇಸುವೇ ಗುರು, ನಮ್ಮ ಮೇಲೆ ಕರುಣೆ ಇಡಿರಿ. ಲೂಕ 17:5. ಸ್ವಾಮಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ಕೀರ್ತನೆಗಳು 34:5. ಆತನತ್ತ ತಿರುಗಿದರೆ ಮುಖ ಹರಡುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದು. ಕೀರ್ತನೆಗಳು 5:10. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಕೀರ್ತನೆಗಳು 147:3. ವಾಸಿ ಮಾಡುವವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಜ್ಞಾನಕ್ಕೂ 3:26. ಸರ್ವೇಶ್ವರನೇ ನಿನಗೆ ಆಧಾರವಾಗಿರುವನು, ನಿನ್ನ ಕಾಲು ಉರುಳಿಗೆ ಸಿಕ್ಕದಂತೆ ಕಾಪಾಡುವನು. ಕೀರ್ತನೆಗಳು 31:4.
ವೈರಿಗಳ ಉರುಳು ಬರೆಯಿಂದಿನನ್ನು ರಕ್ಷಿಸು, ಅದರಲ್ಲಿನ ಸಿಕ್ಕಿ ಬಿಡುವುದನ್ನು ತಪ್ಪಿಸು. ಯೆರೆಮೀಯ 33:3. ನನ್ನನ್ನು ಬೇಡಿಕೋ, ನಾನು ಸದುತ್ತರವನ್ನದೇ ಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತರದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ಕೀರ್ತನೆಗಳು 34:7. ಭಯಭಕ್ತಿ ಉಳ್ಳವರ ಸುತ್ತಲೂ ಅವಲಿದ್ದು ಕಾಯುವನು, ಪ್ರಭುವಿನ ದೂತನೇ ಬಂದು. ರೋಮನರಿಗೆ 10:13. ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವದ್ವಾರವನ್ನು ಹೊಂದುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ. ಯೇಸು ದೇವರೇ, ನಿಮಗೆ ಸ್ತೋತ್ರ. ಪವಿತ್ರ ಆತ್ಮರೇ, ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನೀವು ನನಗೆ ಕೊಟ್ಟಂತಹ ಮಕ್ಕಳನ್ನು ಸಮರ್ಪಿಸುತ್ತೇನೆ, ಹಾಗೂ ಈ ಲೋಕದಲ್ಲಿರುವ ಎಲ್ಲಾ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ. ಪ್ರತಿಯೊಂದು ಮಕ್ಕಳಲ್ಲಿ ಇರುವಂತಹ ಕೆಟ್ಟತನಗಳು, ದುಷ್ಟತನಗಳು, ದುಶ್ಚಟಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ಹೆತ್ತವರನ್ನು ಗೌರವಿಸದೆ ಸ್ವಂತ ಬುದ್ಧಿಯಿಂದ, ಅಜ್ಞಾನದಿಂದ ದುಷ್ಟತನವನ್ನು ಸಾಧಿಸಲು ಶಿಷ್ಯರಂತೆ ನಟಿಸುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಹೆತ್ತವರ ನೋವನ್ನು, ಕನಸನ್ನು ಅರಿಯದೆ ಕುಯಿತಿಂದ ಮಾಡಬೇಕಾಗಿರುವುದೆಲ್ಲವನ್ನು ಮಾಡುತ್ತಾ ಏನೂ ಅರಿಯದಂತೆ ನಟಿಸುತ್ತಿರುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ದೇವರೇ, ಅಬ್ರಹಾಮನ ದೇವರೇ, ಪೂರ್ವ ಪ್ರವಾದಿಗಳೊಡನೆ ಮಾತನಾಡಿ ಪ್ರತಿಯೊಬ್ಬರು ಮನ ಪರಿವರ್ತನೆ ಹೊಂದುವಂತೆ ನೀವು ಮಾಡಿದ್ದೀರಿ. ಅಂತೂ ಇಂದು ಈ ಲೋಕದಲ್ಲಿ ಇರುವಂತಹ ಎಲ್ಲಾ ಮಕ್ಕಳು ಹಾಗೂ ನನ್ನ ಮಕ್ಕಳು ಮನ ಪರಿವರ್ತನೆ ಹೊಂದುವಂತೆ ಮಾಡಿರಿ. ಹೆತ್ತವರಾದ ನಾವು ಹೇಳುವಾಗ ಕಿವಿಗೊಡದ ಅವರು ನೀವು ನಿಮ್ಮ ಕರವನ್ನು ಚಾಚುವಾಗ ಕಿವಿಗೊಡಲೇಬೇಕು. ಅಪ್ಪ ತಂದೆಯೇ, ಯುವ ಪೀಳಿಗೆಯನ್ನ ಪರಿವರ್ತಿಸಿರಿ, ಖಂಡಿಸಿರಿ, ದಂಡಿಸಿರಿ. ಅವರು ತಮ್ಮ ಜೀವನವನ್ನು, ಸ್ವಭಾವವನ್ನು ಪರಿವರ್ತಿಸಿಕೊಳ್ಳುವವರೆಗೂ ದೇವರೇ, ಅವರನ್ನು ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ಏನಾದರೂ ಮಾಡಿರಿ. ಧರ್ಮಸಭೆಗೆ ಒಳ್ಳೆಯ ಪ್ರತಿನಿಧಿಗಳಾಗಿ, ಕುಟುಂಬಕ್ಕೆ ಒಳ್ಳೆಯ ಮಕ್ಕಳಾಗಿ, ಸಮಾಜಕ್ಕೆ ಶ್ರೇಷ್ಠ ನಾಯಕರಾಗಿ ಮಾರ್ಪಡಿಸಿರಿ. ಎಲ್ಲಾ ಮಕ್ಕಳನ್ನು ಪರಿವರ್ತಿಸಿರಿ ಎಂದು ನಿಮ್ಮ ಪ್ರಿಯ ಪುತ್ರರ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮೇರಿಯ ಮಧ್ಯಸ್ಥಿಕೆಯಲ್ಲಿ ನಾವು ಜಪಸ್ಸರು ನಡೆದು ಪ್ರಾರ್ಥಿಸುವ. ಜಾರ್ಖಂಡ್ ದೇಶದ ಎಲ್ಲ ಜನರಿಗಾಗಿ, ಅಲ್ಲಿನ ಕನ್ಯಾಸ್ತ್ರೀಯರಿಗಾಗಿ, ಸೇವೆಗಳಿಗಾಗಿ, ಎಲ್ಲ ಹೋರಾಟ ಸಮಸ್ಯೆಗಳಿಗಾಗಿ, ಎಲ್ಲ ಕನ್ಯಾಸ್ತ್ರೀಯರ ಅಭಿಪ್ರಾಯಗಳಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸುವ. ಜಪಸರವನ್ನು ಕೈಯಲ್ಲಿ ನಾವು ಹಿಡಿಯುವ.